ಸ್ನೇಹಿತರೆ ನಮಸ್ಕಾರ. ಏನಾರ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ? ಬೇಜಾರು ಮಾಡ್ಕೋಬೇಡಿ. ಬೇಗ ಬೇಗ ಅಂಗಡಿಗೆ ಹೋಗಿ ನುಗ್ಗೆಕಾಯಿನ ಸೊಪ್ಪು ತಂದು ಬರೀ 5 ನಿಮಿಷದಲ್ಲಿ 5 ನಿಮಿಷ ಚಟ್ನಿ ಮಾಡ್ಬೋದು ಬಿಸಿ ಬಿಸಿ ಇಡ್ಲಿಗೆ. ಅರ್ಥ ಆಯ್ತಾ ಗಾಯ್ಸ್? ನಿಮ್ಮ ಮೇಲಿರೋ ಕೋಪ ಪ್ರತಿಯೊಂದು ಒಟ್ಟೋಗಿ ಲವ್ ಜಾಸ್ತಿ ಆಗುತ್ತೆ. ಲವ್ ಜಾಸ್ತಿ ಆಗುತ್ತೆ. ಈಗ ಅಡುಗೆ ಶುರು ಮಾಡೋಣ. ಬಿಸಿ ಬಿಸಿ ಕಾಯುವ ಬಾಣಲಿಯಲ್ಲಿ 2ರಿಂದ 3 ಸ್ಪೂನ್ ಎಣ್ಣೆ ಬಿಡ್ತಾರಿ. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಅಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಒಂದು ಸಲ ಫ್ರೈ ಮಾಡಿ. ನುಗ್ಗೆಕಾಯಿ ಸೊಪ್ಪು ತಂದು ಕ್ಲೀನ್ ಮಾಡಿ, ವಾಶ್ ಮಾಡಿ ಕ್ಲೀನಾಗಿ ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಕಡಲೆ ಹುರ್ಗಡ್ಲೆ ಹಾಕಿ ಫ್ರೈ ಮಾಡಿ ಪೇಸ್ಟಾಗಿ ರುಬ್ಕೊಳ್ಳಿ. ಪ್ರತಿಯೊಬ್ಬರು ನುಗ್ಗೆಕಾಯಿ ಸೊಪ್ಪಿನ ಚಟ್ನಿ ತಿನ್ನಿ, ಆರೋಗ್ಯಕರವಂತ ಅಡಿಗೆ. ರುಚಿಗೆ ಎಷ್ಟಬೇಕಷ್ಟು ಉಪ್ಪಾಕಿ, ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಒಗ್ಗರಣೆ ರೆಡಿ ಆಯಿತು. ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿ. ಟೇಸ್ಟ್ ಅಂತೂ ಸೂಪರ್ ಕಣ್ರಿ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿ ಇರೋ ಅಡಿಗೆನೂ ಸೂಪರ್ ಆಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.